ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ಗಲಾಟೆ ಪ್ರಕರಣ ಸಂಬಂಧ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕರ ಬಚಾವ್ಗೆ ಕಾಂಗ್ರೆಸ್ನಿಂದ ಪೊಲೀಸರನ್ನ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ. ಗುಂಡು ಹಾಕಿದವರು ಕೈ ಕಾರ್ಯಕರ್ತರ ನಕಲಿ ಗನ್ಮ್ಯಾನ್ಗಳು, ನಕಲಿ ಗಾಂಧಿಗಳಂತೆ ನಕಲಿ ಗನ್ಮ್ಯಾನ್ಗಳು. ಶಾಸಕರನ್ನ ಇನ್ನೂ ಯಾಕೆ ಬಂಧಿಸಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೇಂದ್ರ ಸಚಿವ ಜನಾರ್ದನ ರೆಡ್ಡಿ ತಪ್ಪು ಮಾಡಿದ್ರೆ ಪೊಲೀಸರನ್ನ ಕಳಿಸಬೇಕಾಗಿತ್ತು. 100ಕ್ಕೂ ಹೆಚ್ಚು ಜನರನ್ನ ಕರೆದುಕೊಂಡು ಹೋಗಿ ಗುಂಡು ಹಾರಿಸ್ತಾರ. ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡ್ತಿದ್ದೀರಾ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ವಿಚಾರಗಳ ಕುರಿತು ಸುದೀರ್ಘವಾಗಿ ಮಾತನಾಡಿದಂತಹ ಕೇಂದ್ರ ಸಚಿವ ಎಲ್ಲವನ್ನ ಪ್ರಶ್ನೆ ಮಾಡಿದ್ದಾರೆ. ಕಾರಣವಿಷ್ಟ ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂತಹ ತಥಾಕಥಿತ ನಕಲಿ ಗಾಂಧಿಗಳ ಅಂತ ಹೇಳಿದ್ವಲ್ಲ, ಹಂಗ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳು ಇವೆಲ್ಲ ತಗೊಂಡಾರ. ಅವ್ ಯಾರು ಕಾಂಗ್ರೆಸ್ ಕಾರ್ಯಕರ್ತ? MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ್ ಕಳಿಸ್ತಾವ MLA ಅಂತ ತಿಳ್ಕೊಂಡು ಎಲ್ಲಾ ಕಡೆ ಬಂದದ. ಅವ್ರು ಇವ್ರ ಮೇಲೆ ನಾ ಹೇಳೋದು, ನಾ ಬಹಳ ಬ್ಯಾಲೆನ್ಸ್ಡ್ ಆಗಿ ನಿನ್ನೇನು ಹೇಳಿದೀನಿ, ಇವತ್ತು ಹೇಳಿ ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾರ. ಪೊಲೀಸ್ ಇದ್ರಿಲ್ಲ, ಕಳಿಸ್ಬೇಕಾಗಿ ಪೊಲೀಸರನ್ನ. ಇಂತಲ್ಲಿ ಹಾಕ್ರಿ, ಇಂತಲ್ಲಿ ಬೇಡ. ಜನಾರ್ದನ್ ರೆಡ್ಡಿ ಹೇಳೋದೇನ, ನಾನಂತೂ ಗಂಗಾವತಿ ಒಳಗಿದ್ದೆ, ಇಟ್ ಇಸ್ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್. ನಾ ಜನಾರ್ದನ್ ರೆಡ್ಡಿಗೂ ಮಾತಾಡಿದೆ, ಯಾಕಪ್ಪ ಹಿಂಗ್ ಮಾಡಿದೆ ಅಂತ. ಇಲ್ಲ, ನಾನು ಗಂಗಾವತಿ ಒಳಗಿದ್ದೆ. ನಾನು ಬೆಳಿಗ್ಗೆ ಹೋಗೋ ಮುಂದೆ ನಮ್ಮ ಗೇಟಿಗೆ ಹಾಕ್ತಾ ಇದ್ರು, ನಾನು ಕಾರ್ ಒಳಗೆ ಹೋಗ್ಲಿಕ್ಕೆ ತೊಂದರೆ ಆಗುವಂಗ ನಾನು ಪಕ್ಕಕ್ಕೆ ಹಾಕ್ರಿ ಅಂತ ಹೇಳಿ ಹೋಗಿದ್ದೆ. ನಮ್ಮ ಸ್ಟಾಫು ಅದನ್ನ ಹೇಳಿದ್ದಾರೆ. ಅಲ್ಲಿಗೆ ಗದ್ದಲ ಶುರು ಮಾಡಿದ್ರು, ಇದೆಲ್ಲ ಹೇಳಿದ್ದಾರೆ. ಸರಿ, ಜನಾರ್ದನ್ ರೆಡ್ಡಿ ಹೇಳಿದ್ದೆ ತಪ್ಪದಂತ. ಪೊಲೀಸರು ಇದ್ದಾರಿಲ್ಲ, 100 ಮಂದಿ ತಗೊಂಡು ಈಗ ಕಲ್ಲು ಇದು ಅವ್ರ ಮನೆ ಮೇಲೆ ಗುಂಡು ಹಾರಿಸೋದು ಅಂದ್ರೆ ಏನ್ ನಡೆಸಿರಿ ನೀವು? ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಹೇಗದ, ಅಥವಾ ಏನ್ ರಿಪಬ್ಲಿಕ್ ಆಫ್ ಯಾರೋ ಅಲ್ಲಿ MLA ಇದ್ದಾರಲ್ಲ, ಅವನ್ನ ಯಾರೇ ತಪ್ಪು ಮಾಡ್ಲಿ, ಅದು BJP ಅವ್ರು ಮಾಡ್ಲಿ, ಕಾಂಗ್ರೆಸ್ ಮಾಡ್ಲಿ, ಈ ರೀತಿಯಾದಂತದ್ದು ಅಟ್ಲೀಸ್ಟ್ ಇದು ಎಲ್ಲದರ ಪೊಲಿಟಿಕಲ್ ಭಿನ್ನಾಭಿಪ್ರಾಯ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋಗಿ ಎಲ್ಲಾ ಸಿದ್ಧಾಂತವನ್ನ ಬಿಟ್ಟು ಸುಳ್ಳು ಮಾತಾಡ್ತಾರೆ, ಇದೆಲ್ಲ ಗೊತ್ತಿದ್ದು ಸಿದ್ದರಾಮಯ್ಯನವರ ಏಜು ಮತ್ತು ಸಿದ್ದರಾಮಯ್ಯನವರ ಅನುಭವದಕ್ಕೆ ಆಧಾರದ ಮೇಲೆ ನಾ ಹೇಳ್ತೀನಿ.